ಹಣ ಕೊಟ್ಟು ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ ಇನ್ನು ಒಳ್ಳೇದೇ ಮೇಡಮ್. ಹಾಂ, ಮಹಿಳೆಯರ ರಕ್ಷಣೆಗಾಗಿ ಅವರೆಲ್ಲ ಅವ್ರು ಮಾಡಿರೋಂಥ ದೌರ್ಜನ್ಯ ಈಗ ಏನು ತೀರ್ಪು ಬಂದಿರೋದು ಕರೆಕ್ಟ್ ಅಥವಾ ಕಮ್ಮಿ ಆಗ್ಬೇಕಿತ್ತ? ಜಾಸ್ತಿ ಆಗ್ಬೇಕಿತ್ತು, ಇನ್ನು ಕಡಿಮೆ ಆಗಬಾರ್ದಿತ್ತು, ಜಾಸ್ತಿ ಆಗ್ಬೇಕಿತ್ತು. ಮತ್ತೆ ನಿಮ್ಮ ಅಭಿಪ್ರಾಯ ಏನು? ನನ್ನ ಅಭಿಪ್ರಾಯ ಬೇರೆ ಗಂಡಸರಿಗೆ ಮಾನವೀಯತೆಯಿಂದ ದೃಷ್ಟಿಯಿಂದ ಇದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಮಾನವೀಯತೆ ದೃಷ್ಟಿ ಇಲ್ಲ ಅಂದರೆ ಎಲ್ಲಿ ಬೇಕೋ ಅಲ್ಲಿ ಹೋಗಲೇಬೇಕು. ಅವನು ಯಾವನೇ ಇರಲಿ, ಮಿನಿಸ್ಟ್ರಿಲಿ ಯಾವನೇ ಇರಲಿ, ಅವನಲ್ಲಿ ನಾವು ತಪ್ಪಿಗೆ ತಲೆ ಬಾಗಲೇಬೇಕು. ಯಾವ ಕಾರಣಕ್ಕೂ ತಲೆ ಬಾಗಲೇಬೇಕು. ಹೆಣ್ಮಕ್ಳ ದೃಷ್ಟಿಯಲ್ಲಿ ಸ್ವಲ್ಪ ದೂರ ಇರಬೇಕು. ಅದೇ ನನ್ನ ಸಜೆಷನ್. ಇಲ್ಲ, ಇದು ಆಗಬೇಕಾದ್ದೆ. ಇದು ಒಂದು ಹೆಣ್ಮಕ್ಳಿಗೆ ತೀರ್ಪು ಸರಿ ಇದೆ ಆಗಬೇಕಾದ್ರೆ. ದೌರ್ಜನ್ಯ ತುಂಬ ದೌರ್ಜನ್ಯ, ಹೆಣ್ಮಕ್ಳು ದೌರ್ಜನ್ಯ ಮಾಡಿದ್ದಾರೆ. ಇವ್ರಿಗೆ ಸರಿಯಾದ ಶಿಕ್ಷೆ ಕೊಟ್ಟು ತೀರ್ಪು ಸರಿಯಾಗಿ ಕೊಟ್ಟಿದೆ. ಅವ್ರಿಗೆ ಒಂಚೂರು ಕಮ್ಮಿ ಆಗ್ಬೋದಿತ್ತ ಶಿಕ್ಷೆ? ಏನನ್ಸುತ್ತೆ ನಿಮಗೆ? ಏನು ಒಂದು ಚಾನ್ಸ್ ಏನೋ ಒಂದು ಸ್ವಲ್ಪ ಕೊಡ್ಬೋದಾಗಿತ್ತು. ಏನಿಲ್ಲ, ಸರಿ ಕೊಟ್ಟಿರೋ ತೀರ್ಪು ಸರಿಯಾಗಿದೆ, ಕೊಡಬೇಕಿತ್ತು ಅಂತ. ಹೌದು, ಇದೊಂದು ಕೇಸ್ ಹೆಣ್ಮಕ್ಳಿಗೆ, ಹೌದು, ಹೆಣ್ಮಕ್ಳಿಗೆ ಒಳ್ಳೆ ಮರ್ಯಾದೆ ಕೊಡಬೇಕು ಅಂತ ನಮ್ಮ ಇದು ಕೇಳ್ಕೊತೀವಿ. ಅವ್ರು ಮಾಡಿರೋ ಕರೆಕ್ಟ್ ಇದೆ, ಅವರು ಮಾಡಿರೋ ತಪ್ಪಿಗೆ ಕರೆಕ್ಟಾಗಿ ಇದಾಗಿದೆ. ಮಹಿಳೆಯರ ರಕ್ಷಣೆ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಬೇರೆ ಗಂಡು ಮಕ್ಕಳಿಗೆ ಈ ಒಂದು ಕೇಸ್ನ ತಗೊಂಡು ಎಕ್ಸಾಂಪಲ್ ಆಗಿ ಏನ್ ಹೇಳ್ತೀರಾ? ಅವರು ಮಹಿಳೆಯರ ರಕ್ಷಣೆ ಅಂತಂದರೆ ಅವರು ಸ್ವಲ್ಪ ಮಟ್ಟಿಗಾದರೂ ಅವರ ಸೆಲ್ಫ್ ಡಿಫೆನ್ಸ್ ಬಗ್ಗೆ ಅವರು ಕೇರ್ ತಗೋಬೇಕು ಅಲ್ವಾ? ಮಿಕ್ಕಿದ್ದು ಬೇರೆ ಕಡೆಯಿಂದ ಆಗೋದು ಅಂತಂದರೆ ತಡೆಯೋದಕ್ಕಾಗಲ್ಲ. ಸ್ವಲ್ಪ ಮಟ್ಟಿಗಾದರೂ ಅವ್ರ ಸೆಲ್ಫ್ ಡಿಫೆನ್ಸ್ಗೆ ಇದು ಮಾಡ್ಕೋಬೇಕಾಗತ್ತೆ. ಸೊ ಕೊಟ್ಟಿರೋ ತೀರ್ಪು ಕರೆಕ್ಟ್ ಆಗಿದೆ ಅಥವಾ ಇನ್ನು ಒಂದು ಸ್ವಲ್ಪ ಕಮ್ಮಿ ಆಗ್ಬೋದಿತ್ತ ಅಂತ ಹೇಳಿ ಒಂಚೂರು ಮಾನವೀಯತೆ ದೃಷ್ಟಿಯಲ್ಲಿ ನೋಡೋದಾದ್ರೆ ಒಂದು ಚಾನ್ಸ್ ಕೊಡ್ಬೋದಿತ್ತ? ಇಲ್ಲ, ಚಾನ್ಸ್ ಅಂತ ಏನಿಲ್ಲ. ಇನ್ನೂ ಸ್ವಲ್ಪ ಜೀವಾವಧಿ ಶಿಕ್ಷಣ ಇದ್ರೂ ಒಳ್ಳೆಯದೇ, ಕರೆಕ್ಟೇ ಇದೆ.